ಯಾವಾಗಲೂ ಹರಿನಾಮ ಸ್ಮರಣೆ ಏನಕ್ಕೆ ಮಾಡಬೇಕು ಅಂದ್ರೆ ನಮ್ಗೆ ಉಳಿತಾಗ್ಲಿಕ್ಕೋಸ್ಕರ. ನೋಡಿ, ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಅಂದ್ರೆ ನಾವು ಯಾವುದೇ ದೇವರು ನಮಸ್ಕಾರ ಮಾಡಿದ್ರೂ ಆ ಮಹಾವಿಷ್ಣುವಿನ ಪಾದಕ್ಕೆ ಅದು ಸಮರ್ಪಣೆ ಆಗುತ್ತೆ ಅಂತ ಹೇಳಿ. ನೋಡಿ, ಗೋವಿಂದ ಅನ್ನೋದ್ರಿಂದ ಎಷ್ಟು ನಮಗೆ ಉಪಯೋಗ ಇದೆ, ಎಷ್ಟು ನಮ್ಗೆ ಒಳ್ಳೇದಾಗುತ್ತೆ ಅನ್ನೋಕ್ಕೆ ಒಂದ್ಸಲ ಮಹಾವಿಷ್ಣು ಮತ್ತೆ ನಾರದರಿಗೆ ಸಂವಾದ ಆಗುತ್ತೆ. ನಾರದ ಬಂದು ಕೇಳ್ತಾನೆ, ಸ್ವಾಮಿ ಏನಕ್ಕೆ ಎಲ್ಲರೂ ಗೋವಿಂದ 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 ಅಂತ ಹೇಳಬೇಕು ಅಂದಾಗ ಆ ನಾರದನನ್ನ ಮಹಾವಿಷ್ಣು ಭೂಲೋಕಕ್ಕೆ ಕಳಿಸ್ತಾರೆ. ಹೋಗಪ್ಪ, ಒಂದು ತಿಗಣೆ ಜನನ ಆಗ್ತದೆ, ಅಲ್ಲಿ ಹೋಗಿ ಗೋವಿಂದ ಅಂತ ಹೇಳುವಂತ. ಆ ದನದ ಕೊಟ್ಟಿಗೆಯಲ್ಲಿ ತಿಗಣೆ ಜನನ ಆಗ್ಬೇಕಾದ್ರೆ ಈ ನಾರದ ಹೋಗಿ ಗೋವಿಂದ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಆ ತಿಗಣೆ ಏನಾಗುತ್ತೆ, ಸದೋಗ್ಬಿಡುತ್ತೆ. ಇದು ನೋಡಿದ ನಾರದರಿಗೆ ಆಶ್ಚರ್ಯ ಆಗುತ್ತೆ. ಇದರಪ್ಪ ಗೋವಿಂದ ಆದ ತಕ್ಷಣ ಹೇಳಿ ಗೋವಿಂದ ಆಗ್ಬಿಡ್ತಲ್ಲ ಇದು ಅಂತ ಹೇಳಿ ಮತ್ತೆ ವೈಕುಂಠಕ್ಕೆ ಪ್ರಯಾಣ ಬೆಳೆಸಿ ಮಹಾವಿಷ್ಣು ಹತ್ರ ಕೇಳಿದ್ರು, ಸ್ವಾಮಿ ನೀವು ಹೇಳ್ದಂಗೆ ಗೋವಿಂದ ಅಂತ ಹೇಳಿದೆ, ಆದ್ರೆ ಅದು ಅಲ್ಲೇ ಪ್ರಾಣತ್ಯಾಗ ಆಯಿತು ಅಂದಾಗ, ಸರಿನಪ್ಪ ಈಗ ಭೂಲೋಕದಲ್ಲಿ ಒಂದು ಗಿಣಿ ಜನನ ಆಗ್ತಿದೆ, ಅಲ್ಲಿ ಹೋಗಿ ಗೋವಿಂದ ಅಂತ ಹೋಗಿ ಹೇಳು ಅಂತ. ನಾರದರಿಗೆ ಇದೇನಪ್ಪ ಇಷ್ಟೊಂದು ಈ ತರ ಹೇಳ್ತಾ ಇದ್ರಲ್ಲ ಅಂತ ಹೇಳಿ ಮತ್ತೆ ಭೂಲೋಕಕ್ಕೆ ಬಂದು ಗಿಣಿ ಜನನ ಆಗ್ಬೇಕಾದ್ರೆ ಆ ಗಿಣಿ ಹತ್ರ ಹೋಗಿ ಗೋವಿಂದ ಅಂತ ಹೇಳಿದ್ರು. ಆ ಗೋವಿಂದ ಅಂತ ಹೇಳಿದ ತಕ್ಷಣ ಆ ಗಿಣಿ ಸುತ್ತ ಹೋಗ್ಬಿಟ್ಟು ನಾರದರಿಗೆ ಟೆನ್ಷನ್ ಆಗೋಯ್ತು. ಇದನ್ನಪ್ಪ ಗೋವಿಂದ ಅಂತ ಹೇಳಿದ್ರೆ ಈಗ ಆಗ್ತಿದ್ದಿಲ್ಲ ಅಂತ ಹೇಳಿ ತಿರ್ಗಾ ವೈಕುಂಠಕ್ಕೆ ಹೋಗಿ ಮಹಾವಿಷ್ಣು ಹತ್ರ ಕೇಳಿದ್ರು, ಸ್ವಾಮಿ ತಿರ್ಗಾ ಹೀಗಾಯ್ತು ಅಂದಾಗ, ನೋಡಪ್ಪ ಭೂಲೋಕದಲ್ಲಿ ಒಂದು ಕಾಮಧೇನು ಜನನ ಆಗ್ತಾ ಇದೆ, ನೀನು ಅಲ್ಲೋಗಿ ಗೋವಿಂದ ಅಂತ ಹೇಳುವಂತ. ಆದ್ರೆ ನಾರದರಿಗೆ ಟೆನ್ಷನ್ ಜಾಸ್ತಿ ಆಯ್ತು. ಅಲ್ಲೋಗಿ ಗೋವಿಂದ ಅಂತ ಹೇಳಿದ್ರೆ ಸತ್ತೋದ್ರೆ ಬ್ರಹ್ಮಹತ್ಯೆ ದೋಷ ಬರುತ್ತಲ್ಲಪ್ಪ ನನಗೆ, ಆದ್ರೂ ಪರವಾಗಿಲ್ಲ ನಾರಾಯಣನ ಹೇಳ್ತಾ ಇದ್ರಲ್ವಾ ಅಂತ ಹೇಳಿ ಹಸು ಜನನ ಆಗ್ಬೇಕಾದ್ರೆ ಹೋಗಿ ಗೋವಿಂದ ಅಂತ ಹೇಳ್ದ. ನಾರದ್ರು ಗೋವಿಂದ ಅಂತ ಹೇಳಿದ್ರು. ಗೋವಿಂದ ಅಂದ ತಕ್ಷಣ ಹಸುನು ಸಹ ಸತ್ತೋಯ್ತು. ಈ ನಾರದ್ರು ಟೆನ್ಷನ್ ಜಾಸ್ತಿ ಆಯ್ತು. ಟೆನ್ಷನ್ ಜಾಸ್ತಿ ಆಗಿ ಮಹಾವಿಷ್ಣು ಹತ್ರ ಹೋದ್ರು, ಸ್ವಾಮಿ ನನ್ಗೆ ಬ್ರಹ್ಮಹತ್ಯೆ ದೋಷ ಬರೆಸ್ಬಿಟ್ಟಲ್ಲಪ್ಪ, ಆ ಹಸು ಜನನ ಆಗ್ಬೇಕಾದ್ರೆ ಗೋವಿಂದ ಅಂತ ಹೇಳಿದೆ, ಗೋವಿಂದ ಅಂತ ಹೇಳಿದ ತಕ್ಷಣ ಹಸು ಸತ್ತೋಯ್ತು ಅಂತ. ಈಗ ನೋಡಪ್ಪ, ಕೊನೆಯ ಬಾರಿ ಇನ್ನೊಂದು ಪ್ರಯತ್ನ ಹೇಳ್ತೀನಿ. ಈ ದೇಶದ ರಾಜನಿಗೆ ಒಂದು ಗಂಡು ಮಗು ಜನನ ಆಗ್ತದೆ, ಅಲ್ಲಿ ಹೋಗಿ ಗೋವಿಂದ ಅಂತ ಹೇಳುವಂತ. ನಾರದ್ರಿಗೆ ಸಿಟ್ಟು ಬಂದ್ಬಿಡ್ತು. ಇವರೆಲ್ಲ ಬಿಟ್ರು, ರಾಜ ಬಿಡ್ತಾನ ಗೋವಿಂದ ಅಂತ ಹೇಳಿದ್ರೆ ನನ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳಿ, ಆಯ್ತು ಸ್ವಾಮಿ ಎಲ್ಲ ನಿಲ್ದೆ ಅಂತ ಹೇಳಿ ಆ ಮಗು ಜನನ ಆದ್ಮೇಲೆ ತುರ್ತಶಾಸ್ತ್ರ ಮಾಡ್ತಿದ್ದಾಗ ನಾರದ ಹೋಗಿ ಆ ಮಗು ಹತ್ರ ಗೋವಿಂದ ಅಂತ ಹೇಳಿದ. ಗೋವಿಂದ ಅಂತ ಹೇಳಿದ ತಕ್ಷಣ ಆ ಮಗು ಜನನ ಆಗಿರುವಂತ ಮಗು ಮಾತಾಡಕ್ ಸ್ಟಾರ್ಟ್ ಮಾಡ್ತಂತೆ. ನಾರದ ಮಹಾಮುನಿಗಳೇ, ನಾನು ಪಾಪ ಕರ್ಮಗಳ ಮಾಡಿ ತಿಗಣೆಯಾಗಿ ಜನನ ಆಗಿದ್ದೆ, ನೀವು ಆ ಜಾಗದಲ್ಲಿ ಬಂದು ನನ್ನ ಗೋವಿಂದ ಅಂತ ಹೇಳಿದ್ರೆ ನನಗೆ ಮೋಕ್ಷ ಪ್ರಾಪ್ತಿ ಆಗೋಯ್ತು. ಅದಾದ್ಮೇಲೆ ನಾನು ಗಿಣಿಯಾಗಿ ಹುಡ್ಬೇಕಿತ್ತು, ಗಿಣಿಯಾಗಿ ಹುಟ್ಟಿದೆ, ಅಲ್ಲಿ ಬಂದು ಸಹ ನೀವು ಗೋವಿಂದ ಅಂತ ಹೇಳಿದ್ರಿ, ಅದು ಸಹ ನನಗೆ ಪರಿಹಾರ ಆಯಿತು. ಆಮೇಲೆ ಶ್ರೇಷ್ಠವಾದ ಜನ್ಮ ಕಾಮಧೇನು ಜನ್ಮ ಆಯಿತು, ಅಲ್ಲೂ ನನಗೆ ಬಂದು ಗೋವಿಂದ ಅಂತ ಹೇಳಿದ್ರಿ, ಅಲ್ಲಿಗೂ ನನಗೆ ಮೋಕ್ಷ ಪ್ರಾಪ್ತಿ ಆಯಿತು. ಈಗ ನಾನು ಒಬ್ಬ ಮಹಾರಾಜನ ಮಗನಾಗ್ಬಿಟ್ಟಿದ್ದೀನಿ. ಇದಕ್ಕೆಲ್ಲ ಕಾರಣ ಗೋವಿಂದ ಎನ್ನುವ ಅಕ್ಷರ. ಹಾಗಾಗಿ ಈ ಗೋವಿಂದ ಅನ್ನುವಂಥದ್ದು ಯಾವಾಗಲೂ ನಮ್ಮನ್ನ ರಕ್ಷಣೆ ಮಾಡ್ತದೆ. ಗೋವಿಂದ ಅಂದ್ರೆ ಘೋರವಾದ ವಿಪತ್ತನ್ನು ದೂರ ಮಾಡುವವನೇ ಗೋವಿಂದ. ಗೋವಿಂದ ಅಂದ್ರೆ ಘೋರವಾದ, ವಿ ಅಂದ್ರೆ ವಿಪತ್ತು, ಧ ಅಂದ್ರೆ ದೂರ ಮಾಡುವಂತವನು ಅಂತ. ಹಾಗಾಗಿ ಯಾವಾಗಲೂ ಗೋವಿಂದ, ನಾರಾಯಣ, ವೆಂಕಟೇಶ್ವರ, ಗೋವಿಂದ ಅಂತ ಅದಕ್ಕೆ ಹೇಳ್ತಾ ಇರಬೇಕು ಅಂತ ಹೇಳೋದು ನೋಡಿ. ಹಾಗಾಗಿ ಗೋವಿಂದ ಅನ್ನುವಂಥ ಹೆಸರಲ್ಲೇ ಅಷ್ಟೊಂದು ಶಕ್ತಿ ಇದೆ. ಅದಕ್ಕೆ ನಾವು ಸದಾ ಹರಿನಾಮಸ್ಮರಣೆ ಹರನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತ ಇದೆ. ಹಾಗಾಗಿ ಏನ್ ಕಷ್ಟೊಂದು ಬಾರಿ ಹೇಳ್ಕೊಡ್ತೀವಿ ಅಂದ್ರೆ ಗೋವಿಂದ ಅನ್ನುವಂಥ ನಾಮದಲ್ಲಿ ಅಷ್ಟೊಂದು ಶಕ್ತಿ ಅಡಗಿದೆ. ಗೊತ್ತಾಯ್ತರ ಗೋವಿಂದ ಅಂತ ಯಾಕೆ ಹೇಳ್ಬೇಕು ಅಂತ ಹೇಳ್ತೀರಾ ಜೋರಾಗಿ? ಜಯೇಂದ್ರ ರಮಣ ಗೋವಿಂದ.